ಕೂತಿರಲೇ ಅಮ್ಮ ಮೊಮ್ಮಕ್ಕಳು ಎಲ್ಲರೂ ಒಳ ಸೇರ್ಕೆಂದು ಬಾ ಬರ್ದ ಹೊರಗೆ ಬಾರ ಅಲ್ಲಲ್ತಕ್ಕ ಇಲ್ಲೇ ಒಳಗದನ್ ಬಾ ಮೀನಾಕ್ಷಿ ಅಂತಕ್ಕ ಬಾ ದೊಡವ ಕುತ್ಗ ಇರ್ಲಿ ಬಿಡವ ಈಗೇನು ಕುಂದ್ರ ಹೊತ್ತೇನ ನಿನ್ನ ಮಕ್ಕಳು ನೋಡಿದ್ರೆ ಕೆಲಸ ಹಚ್ಚಾರ ಈಗ ಕುಂತ್ರ ಹೆಂಗೆ ನಾವು ಮಾಡ್ಬೇಕವ ಮತ್ತು ಮೊಮ್ಮಕ್ಕಳದ ನೀವು ಮಾಡಿಲ್ದ ಮತ್ತೆ ಯಾರಿಗೆ ಕೇಳೋದೈತಿ ಮಾಡ್ರಿ ಅಂತೇಳಿ ಮಾಡಕ್ಕೆ ಹತ್ತೇವಲ್ಲವ ನಾವೇನು ಬಿಟ್ಟು ಕುಂತವೇನ ಆತ ಇನ್ನು ಮುಗಿತೈತಿಲ್ಲ ನಿನ್ನ ಮಕ್ಕಳದ ಗಡ ಗಡ ನೋಡಲ್ಲಲ್ತಕ್ಕ ಒಬ್ಬನ್ ತಪ್ಪತ್ತಿಗೆ ಒಬ್ಬನ್ ಚಲೋ ಇಟ್ಟು ಬಿಟ್ಟಾರ ಒಬ್ಬ ಹಾಲು ಕುಡಿಸಿ ಕೆಳ ಮಂಗ್ಸದ್ರಾಗ ಇನ್ನೊಬ್ಬ ಒದ್ರಕ್ ಹತ್ತಾನ ಅವನಿಗೆ ಹಾಲು ಕುಡಿಸ್ಬೇಕನ್ನೋದ್ರಾಗ ಇವ ಈಸಿ ಮಾಡ್ಕೊಂಡಿರ್ತಾನ ಇವಂದೆಲ್ಲ ಮುಗಿಸಿ ತೆಗಿ ಇನ್ನೇನು ಮಕ್ಕಂತವು ಅನ್ನೋದ್ರಾಗ ಇವ್ನು ಈಸಿ ಮಾಡ್ಕೊಂತಾನ ಇವ ಏನಾರ ಅದಾರ ಇವ್ರು ಬಾಡ್ಕೋಗಳು ಒಟ್ಟ ಅಮ್ಮ ಕೈ ಖಾಲಿ ಬಿಡಬಾರ್ದಂತಾನ ನಿರ್ಧಾರ ಮಾಡ್ಯಾರ ಏನು ಯಾರಿಗೆ ಗೊತ್ತ ಇವ ತಗೊಳ್ಬೇವ ಇಬ್ರು ಸುಮ್ಮನದಾರ ನೋಡು ಅದೆಷ್ಟು ಎಣ್ಣೆ ಹೆಚ್ಚು ಏರ್ತೀರ ಏರಿರಿ ಇಬ್ರು ಅಮ್ಮಗಳು ಸೇರ್ಕೆಂದು ತಂಬ ಇಲ್ಲಿ ಬಡ ಕಣ್ಣ ಮೂಗ ಮುಕ್ಕಳಾಗೆಲ್ಲ ಒಟ್ಟು ಕೊಬ್ಬರಿ ಎಣ್ಣೆ ಬಿಸಿ ಅದು ಹಾಕಿ ಬಿಸಿ ನೀರು ಹಾಕಿ ಎರೆದು ಬಿಟ್ಟಿವೆ ಅಂದ್ರೆ ಬೆಚ್ಚ ಮಕ್ಕಂಬಿಡ್ತಾರ ನೋಡು ಕೈ ಇಲ್ದ ಕುಯ್ ಇಲ್ದಂಗೆ ಸರಿ ತಗದೊಡವ ಹಂಗೆ ಮಾಡು ಅಂದಂಗೆ ದೊಡವ ಇವರಿಬ್ಬರಿಗಿನ ಕೃಷ್ಣನ ವೇಷ ಹಾಕಿಸಿದ್ರಾತ ಅಂತೇಳಿ ಇವ್ರಿಗೆ ಹೇಳಿ ಆನ್ಲೈನ್ ಒಳಗೆ ಬುಕ್ ಮಾಡಿಸಿದ್ದೆ ಅವ ಅರ್ಬಿ ಉಡಿಸ್ಲೇನು ದೊಡವ ನೋಡಲ್ಲ ತಕ ಬೇಡವ ಅವೆಲ್ಲ ಈಗ ಹಾಕೋದು ಅವೇನು ಎಳೆ ಕಳಲು ನೀ ಅದನ್ನೊಂದು ಕಟ್ಟೋದು ಇದನ್ನೊಂದು ಬಿಚ್ಚೋದು ಅದನ್ನೊಂದು ಹಾಕೋದು ಮಾಡ್ಕೊಂತ ತ್ರಾಸ ಮಾಡಬೇಡ ಚರ್ಮ ಮೆತ್ತಗಿರ್ತತಿ ಇಂಥ ಟೈಮ್ನಾಗ ಅತಿ ಬಿಗಿಯಾಗಿದ್ದು ಕಟ್ಟೋದು ಇಲ್ಲ ಟೈಟಾಗಿ ಉಡ್ಸೋದು ಅಂಥವೆಲ್ಲ ಮಾಡಬಾರ್ದು ಅಂದ್ರೆ ಕೇಳುವಲ್ಲ ನೋಡ ನೀನಾರ ಹೇಳಲ್ಲ ತಕೋತ ಹೌದವ ಒಂದು 3-6 ತಿಂಗಳದವರ ಆಗಿದ್ರೆ ಹೆಂಗೆ ಒಟ್ಟು ಹಿಡಿದು ಅಂಗಿ ಪಂಗಿ ಹಾಕಕ್ಕೆ ಕಿರೀಟಪಟ್ಟ ಕಟ್ಟಕ್ಕೆ ಸರ ಅವನ್ನೆಲ್ಲ ಹಾಕಕ್ಕೆ ಬೇಷಕತ್ತವ ಈಗ ತೊಂದರೆ ಕಟ್ಬಿಡ ಬೇಡ ಅಷ್ಟಕ್ಕೂ ನೆದರ್ ಪದ್ರ ಅಕ್ಕ ಹುಡುಗರಿಗೆ ಮೊನ್ನೆರ ದವಾಖಾನೆಗೆ ಆರಾಮಿಲ್ದಂಗಿದ್ದು ಎಷ್ಟೋ ಒಂದಿನ ಇದ್ದು ಮನೆಗೆ ಬಂದವು ಚಂದಾಗಿ ಮತ್ತೆ ನಾವನ್ನೆಲ್ಲ ಮಾಡ್ತೀರಿ ಸುಮ್ಮನಿರಿ ಒಣ ದಿಮ್ಮಕ್ಕೆ ಏನೇನಾರು ಮಾಡಕ್ಕೆ ಹೋಗ್ಬೇಡ ನೀನು ನೋಡ ಮೀನಾಕ್ಷಿ ನಾ ಹೇಳೋವಟ್ ಅಂತ ಹೇಳೇನಿ ಅತಿ ಮಿಕ್ಕಿ ನಾನು ಮಾಡೇತಿರ್ತೀನಿ ತಯಾರೇನು ಹುಡುಗರ್ನ ಅಂದ್ರೆ ನಿಮ್ಮ ಅತ್ತಿ ಕೇಳು ಹೆಂಗೂ ಇಲ್ಲೇ ಅದಾರ ಅವರು ಆಮೇಲೆ ನೋಡು ನಾ ಇಲ್ಲೇ ಇದ್ದೆ ಒಂದು ಮಾತು ಕೇಳಲಿಲ್ಲ ತನಗೆ ತಿಳಿದಂಗೆ ಮಾಡ್ತಾಳ ಭಾರಿ ದೊಡ್ಡ ಯಜಮಾನ ಆಗ್ಬಿಟ್ಟಾಳಕ್ಕೆ ಅಂತಂದು ಬೈದಾಡ್ತಾರ ಅಲ್ಲ ಹುಡುಗಿ ನಿನಗೆ ಅಷ್ಟರ ಮಟ್ಟಿಗೆ ಮಾಡಬೇಕಂದ್ರೆ ಮುಂದಿನ ಜನ್ಮಾಷ್ಟಮಿ ಮಾಡುವಂತ ಬಿಡು ಅವ ಬೇಕಾದಂಗೆ ಹುಡುಗರು ಎದ್ದು ಓಡಾಡಂಗಿರ್ತಾವ ನೀ ಹೆಂಗಿ ಪಂಗಿ ಹಾಕಿದ್ರೆ ಎಂಥ ಚಂದ ಕಾಣ್ತಾವು ಈಗೇನು ಮಾಡ್ತಿದ್ದಿ ಬ್ಯಾ ಬಿಡು ಅವನು ತರಿಸ್ತಾನೆ ಅಂದಾಗಿದ್ದಾನೆ ಹಿಂಗೆ ಅಂದ ನೋಡ್ಲಲ್ತಕ್ಕ ಬ್ಯಾ ಬಿಡ ಅಂತಂದು ಒಟ್ಟ ನನ್ನ ಮಾತಿ ಸತ್ತು ಹಾಕಿಲ್ಲ ಇದು ನೋಡು ಆ ಹುಡುಗರು ಮಂಗಸದಂತಿದು ಇದು ಸೊಳ್ಳೆ ಪಡೆದು ಎಲ್ಲ ಅದಾವು ಮನ್ಯಾಗ ದೊಡ್ಡದೈತಿ ಪಲ್ಲಂಗಕ್ಕೆ ಕಟ್ಟಿಬಿಟ್ರೆ ಆಗಿ ಹೋಗತಿ ಅದನ್ನ ಬಿಟ್ಟು ಮತ್ತೆ ಇವನ್ ಬೇರೆ ತರಿಸ್ಕೊಂಡಾಳ ಅಯ್ಯ ಹೌದಲ್ಲ ಎಂಥ ಚಂದ ಐತೆ ನೋಡಿ ಈಟ ನೋಡ್ತೀವಿ ಅದಕ್ಕೊಂದು ತಿಳ್ದುಂಬನು ಮಾಡ್ಯಾರ ಅಡ್ಡಿಲ್ಲವ ಪುಣವಂತ್ರಿ ಈಗಿನ ಮಕ್ಕಳು ಒಂದೇ ಐತಲ್ಲ ಸುಮ್ಮನೆ 2 ಹುಡುಗರು ಸೇರಿ ಒಂದೇ ತರಿಸಿರೇನು ಇಲ್ಲ ಯವ್ವ 2 ತರಿಸಾರ ಇನ್ನೊಂದು 4 ಕಡೆ ತೆಗೆದಿಟ್ಟಾರ ನಾನಾ ಬೇದಾಡ್ದೆ ಅವ್ನೇನು ಮಾಡ್ತೀರಿ ಸುಮ್ಮನೆ ಪಲ್ಲಂಗಕ್ಕೆ ಕಟ್ಟಿಬಿಡ್ರಿ ಅಂತಂದು ಅವ್ರಪ್ಪ ಅದನಲ್ಲ ಏನು ಹಂಗ ಮಕ್ಕಳ ಮೇಲೆ ಅಪರೇ ಜೀವ ಏನು ಕಾಣ್ತಾವೆಲ್ಲ ಇದನ್ನ ತರಿಸ್ಲೆ ಅಂತಂದು ಈಗಿನ ಕೇಳ್ತಾನ ಈಗ ಬಂದೆ ಯವ್ವ ಇದನ್ನ ತರಿಸ್ತಾರಂತ ನೋಡ್ಬೇ ಅಂತ ನನಗೆ ತೋರಿಸ್ತಾಳ ನಾನು ಹ್ಞೂ ಬೇಡ ಅಂದಂದ ಸಾಕಾಗೈತವ ಹೌದನ ಚಲೋ ಆತ್ಬಿಡ ಅಲ್ಲ ಹುಡುಗಿ ಮೀನಾಕ್ಷಿ ತಲೆಗೊಂದು ಏನಾರು ಕಟ್ಟಿಗೆ ಬೇಕು ಆ ಹುಡುಗರಿಗೆ ಕುಂಚಿಗಿನಾರ ಕಟ್ಬೇಕು ಹಿಂಗೆ ಬಿಟ್ರೆ ಹೆಂಗೆ ಅದು ದೊಡವ ಇಷ್ಟೊತ್ತನ ಕಾಸ್ಕೊಂಬಿಟ್ಟಾನೆ ಕೂದಲೆಲ್ಲ ಬೆವರು ಹಾಗಾಗಿ ಹಿಡಿದು ಜುಟ್ಟು ಹಾಕ್ಯಂದಾನೆ ತಲೆ ಕಟ್ಕೊಂತಾನೆ ಆಮೇಲೆ ಈ ಹುಡುಗರ್ನ ಹೆಂಗೆ ಈಗ ಅಷ್ಟು ಬಟ್ಟೆ ಬಿಚ್ಚಿ ಮತ್ತು ಎಣ್ಣೆ ಹಚ್ತಾನೆ ಅಂತೀರಿ ಈಗ ಕುಂಚಿ ಕಟ್ಟಿದ್ರೆ ಹೆಂಗೆ ಅವಕತಿ ಅದಕ್ಕೆ ಕಟ್ಟಿಲ್ಲ ಹೌದಾ ಚಲೋ ಆತ ಆ ಹುಡುಗರ್ನ 2 ಯಾಕೆ ಕಾಲ ಮೇಲೆ ಹಾಕ್ಯಂಡು ಕುತ್ಕೊಂಡಿದಿ ಕೆಳಗೆ ಹಾಕಕ್ಕೆ ಬರೋದಿಲ್ಲೇನ ನೀನು ಇನ್ನೂ ಹಸೆ ಬಾಣ್ತೇವ ಹಿಂಗೆ ಭಾಳ ಹೊತ್ತು ಕುಂದರ್ಬಾರ್ದು ಅಂದ್ರೆ ಬೇರೆ ಸಿಜರಿನ್ ಆಗೈತೆ ನಿಂದು ಭಾಳ ರೆಸ್ಟ್ ಮಾಡ್ಬೇಕು ಹಂಗೆ ಈಗನ ಎದ್ದು ಕುಂದಿರ್ತಿರ್ಬಿಡು ಆಮೇಲೆ ವಯಸ್ಸಾದ್ಮೇಲೆ ಅರ್ಧ ವಯಸ್ಸಿಗೆ ಮುಪ್ಪು ಬಂದ್ಬಿಡ್ತೈತೆ ನೋಡು ಬೆನ್ನು ನೋವು ಸೊಂಟ ನೋವು ಅಂತಂದು ಇಲ್ಲಿ ಬಿಡಲ್ಲ ಅಲ್ತಕ್ಕ ಆಕೆ ಮಕ್ಕಂದ ಇರ್ತಾಳೆ ಹೆಚ್ಚಾಗಿ ಇವನು ಇಸಿ ಮಾಡ್ಕೊಂಡ ನಾ ಒಬ್ಬನ್ನ ಒರ್ಸಕತ್ತಿದ್ನೆ ಆಟತ್ತಿಗೆ ಅವನು ಪಡ್ರ ಕನ್ಸಿಬಿಟ್ಟು ನಾವು ಹಂಗಾಗಿ ಎದ್ದು ಕೂತ್ಕೊಂಡ್ಲು ಇಲ್ಲದ್ರೆ ಮಕ್ಕಂದಿರ್ತದ್ಲು ನಡಿ ಅಲ್ಲತ್ತಕ್ಕ ನಿಂತ್ಕೊಂಡ್ರೆ ಹಿಂಗೆ ಹೊತ್ತಾಕತಿ ನೀ 2 ಹುಡುಗರಿಗೆ ಎಣ್ಣೆ ಹಚ್ಚು ಅಷ್ಟ ತನಕ ನೀರು ಕಾದೋದಿದ್ವು ಅವ್ನು ಒಟ್ಟು ಬೆರಕೆ ಮಾಡಿ ಬರ್ತಾನೆ ಯವ್ವ ಮತ್ತೇನು ಇಲ್ಲಿ ಎಣ್ಣೆ ಹಚ್ಕೊಂಡು ಅವ್ನು ಬೇರೆ ಮೇಲೆ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಬ್ಯಾಡ್ ನಡಿ ಅಲ್ಲೇ ಎತ್ಕೊಂಡು ಹೋಗೋನು ಅಲ್ಲೇ ಎಣ್ಣೆ ಹಚ್ಚಿ ಹಂಗೆ ನೀರು ಹಾಕ್ಯಂಗೆ ಕರ್ಕೊಂಬಂದ್ಬಿಟ್ರಕತಿ ನಡಿ ಹಂಗಾರೆ ಇದು ಒಂದು ಹುಡುಗನ ವಾ ಸೊಂಟ ಹುಡುಗರು ನೋಡ್ಕೊಂತ ಕುಂತೆ ಅಂದ್ರೆ ಯಾ ನೋವು ಗೊತ್ತಾಗಲ್ಲ ಈಗ ಒಂಚೂರು ಆ ಕಡೆ ಕರ್ಕೊಂಡು ಹೋದ್ರೆ ಹಂಗಾಗಿ ಎಷ್ಟು ನೋವು ಸಾಕತ್ತೇವೆ ನೋಡು ಇಷ್ಟ ತನಕ ಗೊತ್ತಾಗಲಿಲ್ಲ ಇಷ್ಟು ನೋವು ಐತೆ ಅನ್ನೋದು ಇವ ಬರ್ಲೇನು ಬೇ ಹುಡುಗರು ನೆಟ್ಕೊಳಕ್ಕೆ ಮಾಡಕ್ಕೆ ಬೇಡ ನಾವೆಲ್ಲ ಎರ್ಕೊಂಡು ಕರ್ಕೊಂಬರ್ತೇವೆ ನಿಮ್ಮ ಅಕ್ಕ ಒಂದು ಗಳಿಗೆತ್ತೆ ತಡಿ ಲೇಸುಮೆ ಎರೆದಾದ್ಮೇಲೆ ಹಂಗೆ ಬಿಡಬಾರ್ದು ಒಂಚೂರು ನೀರು ಇಳಿದಾಗದಾರ ಹಾಕ್ತಾನೆ ಹುಡುಗರಲ್ಲಕ್ಕ ಹುಡುಗರು ನೇರದ್ ಬಂದು ಸೀರೆಲ್ಲ ನಿಂದೈತೆ ನೋಡು ಒಂದು ಗಳಿಗೆ ಕುತ್ಕ ಚಾ ಮಾಡ್ಕೊಂಬರ್ತಾನೆ ಚಾಪ ಎಲ್ಲ ಏನು ಮಾಡ್ತಿದ್ದಿ ಅಂದಂಗೆ ಕೆಲಸ ಎಲ್ಲಿ ತನಕ ಬಂತು ಎಲ್ಲ ಮುಗ್ದತ್ತೇನು ಭಾಳ ಏನು ಹಮ್ಕೊಂದಿಲ್ಲವ ಜಿಲೇಬಿ ಹೊರಗೆ ತರಕ್ಕೆ ಹೇಳೀನಿ ಮನ್ಯಾಗ ಅನ್ನ ಸಾರು ಪಲ್ಯ ಹಪ್ಪಳ ಉಪ್ಪಿನಕಾಯಿ ಒಟ್ಟು ಅಕ್ಕಿ ಹುಗ್ಗಿ ಇಂಥದಷ್ಟ ಮಾಡೋದೈತೆ ನೋಡು ಅದನ್ನ ನಮ್ಮ ಭಾಗ್ಯ ಮತ್ತು ಹೇಮಿ ಅವರೆಲ್ಲ ಸೇರಿ ಮಾಡಕತ್ತಾರ ನೀನು ಶರಕ್ಕ ಮತ್ತು ಒಟ್ಟು ತೊಟ್ಲದ್ದು ಒಂದು ಅಡಿ ಮಾಡಿಬಿಡ್ರವ ಏನೇನು ಬೇಕು ಕೇಳಿದ್ರಿ ಅಂದ್ರೆ ನಾ ಕೈ ತಂದು ಕೊಡ್ತಾನೆ
ನೀವು ಅದ್ರಲ್ಲಿ ತಂದು ಕೊಟ್ಕಂತ ಇಲ್ಲಿ ಅಣಿ ಮಾಡಕ್ಕೆ ನನಗೂ ಗಾವ್ ಆಗೋದಲ್ಲ ಅದಕ್ಕೆ. ಅದಕ್ಕೆಮ್ಮ ಸಾರು ಪಲ್ಯ ಅಕ್ಕಿ ಹುಗ್ಗಿ ಎಲ್ಲ ಆಗೈತಿ. ಹಪ್ಪಳ ಮೆಣಸಿನ್ಕಾಯಿ ಕರೆದು ಡಬ್ಬಿಗೆ ಹಾಕಿಟ್ಟನಿ. ಇನ್ನೇನು ಅನ್ನಕ್ಕೊಂದು ಇಡ್ಬೇಕು. ಅದು ಒಟ್ಟು ತಡದು ಇಟ್ರಾತಿ. ಈಗ ಆದ್ರೆ ಆರು ಹೊಕ್ಕತಿ ಅಂತೇಳಿ ಸುಮ್ಮನದನಿ. ಮತ್ತು ಉಪ್ಪಿಟ್ಟು ಮಾಡಿ ಇಳಿಸೇನಿ. ಈಗ ಎಲ್ಲರೂ ನಾಷ್ಟ ತಿಂತಾನೆ ಅಂದ್ರೆ ಹಾಕ್ಕೊಡ್ತಾನೆ. ಇಲ್ಲಪ್ಪ ಅಂದ್ರೆ ನಿಮಗೆ ಯಾವ ಬೇಕಾಕತ್ತೆ ಅವು ಹಾಕ್ಯಂದು ತಿನ್ನಿರಿ. ಅಡ್ಡಿ ಇಲ್ಲಿ ಬಿಡವ, ಹಾಲೆಲ್ಲ ಅಡುಗೆ ಮುಗಿಸೇ ಬಿಟ್ಟಿರಿ. ಚಲೋ ಆತ್ ಬಿಡ ಹಂಗಾರ. ಬಗ್ಗೆ ನಮಗೇನು ಹೊಟ್ಟಸ್ತಲ್ಲ, ನಿಮ್ಮ ಹೂಗ ಮತ್ತು ಅಮ್ಮಗೆ ಹಾಕಿ ಕೊಡು ಹೋಗು. ಅವು ತಡ್ಕೊಳೋದಲ್ಲ, ವಯಸ್ಸಾಗ್ಯದವು, ಗುಳಿಗೆ ಬೇರೆ ಅದಾವು, ಅವರು ತಗೊಳವು. ಅವ್ರು ತಿನ್ವಲ್ರಕ್ಕ, ನಾವು ಆಮೇಲೆ ತಿಂತೇವೆ. ನೀನು ತಿನ್ನಂಗಿದ್ರೆ ತಿಂದ್ಬಿಡ ಅವ್ರ ಜೊತೆಗೇನ. ಇಲ್ಲಿ ತಗರೈತಮ್ಮ, ಎಲ್ಲರೂ ಒಮ್ಗೆ ಕುಂದ್ರೋಣಂತ ನಾವು. ಹೂಗ ಅಮ್ಮಗೆ ಅಷ್ಟು ಹಾಕಿ ಕೊಟ್ಟು ಬರ್ತಾನೆ ಅಂತ. ಸುಮ್ಮನೆ ತೊಟ್ಲನ್ನ ಕಾಣವಲ್ದಲ್ಲೇ ಹೆಂಗೆ ತಯಾರು ಮಾಡೋದು ನಾನು? ಏನು ಹೊಸ ಥರ ಕೇಳಿ ಇಲ್ಲಿ ಹೋಗಯ್ಯವ. ಈಗೇನು ಹೊಸ ಥರ ಕೇಳೋದು? ಏನು 2-2 ಸಲ 3-3 ಸಲ ಮಾಡಕ್ಕೆ ಅದೇನು ತುಸಾಕತ್ತೇನು ಖರ್ಚು? ಈಗೊಮ್ಮೆ ಅಂತ ಅವಾಗೊಮ್ಮೆ ಅಂತ. ನಾಳೆ ಗಂಡ ಮನೆ ಕಳ್ಸೋ ಮುಂದೆ ಹಂಗೆ ಕಳ್ಸಕ್ಕೆ ಬರ್ತೈತಿ. ಆವಾಗ ತೊಟ್ಲು ಬಟ್ಲು ಎಲ್ಲ ತಗೊಂಡು ಹೋಗ್ಬೇಕಾ? ಅದಕ್ಕೆ ಈಗ ಹಳೇದ ಇಸ್ಕೊಂಬಂದು ಒಟ್ಟು ಅದಕ್ಕೆ ಎಲ್ಲ ಅಣಿ ಮಾಡಿ ಹೆಸರು ಇಟ್ರಾತಂತಂದು ಹೊಂದಿಸಿ ನೋಡವ. ನನ್ನ ಗಂಡ ಹೇಳಿದ್ನವ, ಒಂದಿಟ್ಟು ತೊಟ್ಲ ಇಸ್ಕೊಂಬಂದು ತೊಳೆದು ಒಟ್ಟು ಒರೆಸಿಡಪ್ಪ ಅಂತಂದು. ಏನು ಮಾಡ್ಯಾರ ಏನ ಕಾಣವಲ್ರು. ಕಡೆ ಕರೆದಾರ ಕರಿತೇನೆ. ರೀ ರೀ ಯಾಕಲೆ ಏನಾತು? ಯಾಕೆ ಹಂಗೆ ಒಂದ ಸವನ ಒದರಾಕತ್ತಿದಿ? ಕೂಳ್ಕೊಳ್ಳೋದು ನಾಯಿ ಒದ್ರದ ಹೆಂಗೆ? ನೋಡ್ಲಲ್ತಕ್ಕ, ನಾ ಚಂದಾಗಿ ರೀ ಏನಿಲ್ಲ. ಇವ್ರ ಕಿವಿಗೆ ನಾ ಒದರ್ದಂಗೆ ಕೇಳಿಸ್ತಂತ. ನಾ ಒದರ್ತೇನೆ ಅಂತಂದು ಎಲ್ಲ ಕೆಲಸ ಸರಳ ಆಗಾಕತ್ತೇವು. ಅದೆಲ್ಲ ಇರಲಿ. ಆ ಲಂಬೋಣ್ಣನ ಮನೆಗೆ ಹೋಗಿ ಇದನ್ನ ಇಸ್ಕೊಂಬಂದಿದ್ದೆ, ತೊಟ್ಲನ ತಾಮಂದ್ರೇನ? ಹಾಂ, ಅವಾಗ ಇಸ್ಕೊಂಬಂದು ತೊಳೆದು ಸ್ವಚ್ಛಗೆ ಒರೆಸಿ ಗಾಳಿಗೆ ಹಾರಾಕಿಟ್ಟನಿ. ನೀವು ಹ್ಞೂ ಅಂದ್ರೆ ತಂದು ಒಳಗಿಟ್ಟು ಬಿಡ್ತಾನೆ ನೋಡಿ. ಈಗ 1-2 ಎಲೆ, 1-2 ಸುರಡಿಕ್ಕಿ, ಒಂದು 5 ರೂಪಾಯಿ ಇದ್ರೆ ಕೊಡ್ರಿ. ಹೋಗಿ ಕೇಳಿಸ್ಕೊಂಬರ್ತಾನೆ. ಅದನ್ನ ತೊಟ್ಲ ಒಳಗೆ ತಗೊಳಕ ಟೈಮ್ ಹೆಂಗೈತ್ರಿ ನನ್ನ ಗಂಡನ ನಾನು ಕೇಳ್ಕೊಂತ ನಿಂತಾನ ಅಂತೇಳಿ. ನಾನಂದ್ರೆ ತಾವಂದಂತಾರ ಬರೀ ಹಿಂಗ ಕಾಡಿಸ್ತಾರ ನೋಡವ್ರು. ಅಲ್ಲ ಸುಮ್ಮನೆ ಬರೀ ಹಿಂಗ ಸಿಟ್ ಮಾಡ್ಕೊಂತ ನಿಂತೀಯ? ಏನು ನಾಷ್ಟ ಪಾಷ್ಟ ಕರಿತೀಯ ಬಿಕ್ತಿನ? ಕರೆಯೋದಲ್ಲ ಏನು ಬ್ಯಾಡ್ ಬಿಡ್ರಿ ಅತ್ಯಾರ. ಲಲ್ತಕ್ ನಾನ್ಲ ಹಗ್ಲಲ್ಲ ಸಲ ಕಸ ಹೊಡೆದು ಕಲ್ಲು ಒರ್ಸೋದು ಅದಾಕತಿ. ನಾಷ್ಟ ಕಿಲ್ಕೊಟ್ರ ಅನ್ನಕತ್ತಿಲ್ಲ. ಅದಕ್ಕೆ ಬಡ ಬಡ ಅವ್ರ ಮನೆಗೇನ ಒಂದಬ್ರೆ ಉಪ್ಪಿಟ್ಟು ಚಾ ಮಾಡ್ಕೊಂಡು ಹೋಗಿ ಕೊಟ್ಟು ಬಂದಾನೆ. ಅಲ್ಲೇ ಎಲ್ಲರ ನಾಷ್ಟ ಮಾಡ್ಕೊಂಡು ನಮಗೆ ಜಳಕ ಮುಗಿಸ್ಕೊಂಡೆ ಇತ್ಲ ಬರ್ತಾರಂತಾಗ್ರಿ ಅವರು. ಹೌದನ? ಚಲೋ ಆತ್ ಬಿಡ ಹಂಗಾರ. ನಾನೇನಾರ ಮಾಡ್ಕೊಡ್ಲೇನ? ಬ್ಯಾಡ್ರಿ, ನೀವು ಕುತ್ಕೊಂಡು ಹೇಳ್ರಿ ಏನೇನು ಮಾಡ್ಬೇಕು ಏನಿಲ್ಲ ಅಂತಂದು ನಾವು ರೆಡಿ ಮಾಡ್ತೇವೆ ಅಂತ. ಹೌದಾ? ಹಂಗಾರ ತೊಟ್ಲು ಪೂಜೆ ಮಾಡಕ್ಕೆ ಮೊದಲು ಹೂವು ಪವು ಎಲ್ಲ ಸುತ್ತರಿ. ಹಣ್ಣು ಕಾಯಿ ಇಬತ್ತಿ ಒಟ್ಟು ಅರಿಶಿನ ಕುಂಕುಮ ಕಂಕಣ ಅವನ್ನೆಲ್ಲವೂ ಒಂದು ತಾಟ್ನಾಗ ಇಟ್ಕೊಂಡು ತಾಂಬಂದು ಇಟ್ಕೊಳವ. ಮತ್ತೊಂದು 5 ಮಂದಿ ಉಡಿ ತುಂಬಬೇಕು ತೊಟ್ಲ ಪೂಜೆ ಮಾಡಿ. ಆರತಿ ಹಚ್ಚಿಡ್ರಿ. ಆಮೇಲೇನು ಅಷ್ಟು ಮಾಡಿರಿ. ಆಮೇಲೆ ಕಾಳು ಕಡ್ಲಿ ಕಾಳು ನೆನೆಸಿದ್ದದ ನೋಡು, ಗುಗ್ರಿ ಕಟ್ಟಿ 2 ಗುಗ್ರಿ ಕಟ್ರಿ. 2 ಹುಡುಗರುವಲ್ಲ, ಹಾಗಾಗಿ ಆ ಹುಡುಗನ ಬೇರೆ ಈ ಹುಡುಗನ ಬೇರೆ ಕಟ್ಟಿ ಒಂದು ಮುಗಿದ ಮ್ಯಾಗ ಇನ್ನೊಂದು ಹುಡುಗನ ತೊಟ್ಲ ಹಾಕೊಂಬಂದು ಅದೊಂದು ಗುಗ್ರಿ ಕಟ್ಟಿಡುವಂತೀರಂತೇನು? ಸರಿ ತಗರಿ ಅಮ್ಮರ. ಇಲ್ಲೇ ಮಾಡಿಬಿಟ್ರೆ ಅತ್ತಾಗಲ್ರಿ, ಇಲ್ಲೇ ಬೇಯಿಸಾಕತಿ ಹಿಂದೊಂದು ಪಡೆದ ಬಿಟ್ಟು. ಆಟ ಮಾಡ್ರಿ, ಚಲೋ ಆಕತಿ ಇಲ್ಲೇ. ಅತ್ತೇರ ಯಾಕ ಹುಡುಗ ಮತ್ತಳಕತ್ ನೋಡ್ರಿ. ಯಾಕ ಎದ್ದಿಗಿದ್ದೈತೆ ನಾವು ಹೋಗಿ ಒಂಚೂರು ನೀವು ನೋಡಿ ಹೋಗ್ರಿ. ನಾವೆಲ್ಲ ರೆಡಿ ಮಾಡ್ತೇವೆ ಇಲ್ಲಿ. ಸರಿ ತಗೊಳವ. ನನಗೆ ಬಂದಾಗ ನಾ ಅಲಂಕಾರ ಮಾಡೀನಿ. ಕರೆದು ನನ್ನ ಹೆಂಡತಿಗೆ ತೋರಿಸ್ಬಿಟ್ರೆ ಚಿಂತಿರೋದಿಲ್ಲ. ಮತ್ತು ಅದನ್ನ ಅಲ್ಲಿಟ್ಟಿರಿ ಇಲ್ಲಿಟ್ಟಿರಿ ಅಂತ ಮತ್ತೆ ಓದ್ರಕ್ಕೆ ಚಲೋ ಮಾಡ್ತಾಳಕ್ಕೆ. ಅಯ್ಯ ನೀವೇನ್ರಿ ಎಲ್ಲ ಅಣೆ ಮಾಡಿರಲ್ಲ, ನೀವು ಮಾಡಿದ್ರೇನ? ಚಂದ ಆಗೈತೆ ನೋಡ ಅಲಂಕಾರ. ಇಲ್ಲಿ ಹೋಗ್ಲೇ ನಾ ಎಲ್ಲಿ ಮಾಡಲಿ, ಹೂವೆಲ್ಲ ತಂದು ಕೊಡಿಯಪ್ಪ ಅಂತಂದು ಆಕೆ ಪಲ್ಲವಿ ಹಾಕಿ ಸಂಜವ್ವ ಮತ್ತು ಅವನು ಸಮ್ಯ ಅವರೆಲ್ಲ ಸೇರಿ ಹಾಕ್ಯಾರ ನೋಡು. ಇಷ್ಟು ಚಂದ ಮಾಡ್ಯಾರ ನೋಡು ಹುಡುಗರು. ನಾನು ಹಂಗೆ ಎತ್ಗೆ ಮಂದಿ ಇಟ್ಟಿಲ್ಲಿ. ಸರಿ ತಗ, ನಾ ಇಲ್ಲೇ ಹೊರಗಿರ್ತಾನೆ, ಏನಾರ ಇದ್ರೆ ಹೇಳು. ಹೆಂಗೂ ತೊಟ್ಲ ಅಣಿನ ಮಾಡಿಬಿಟ್ಟಾರ. ಒಂದಿಷ್ಟು ಹೂವು ಹಣ್ಣಿಂದು ಅಂತಂದು ಇಟ್ಬಿಟ್ಟು ತೊಟ್ಲ ಪೂಜೆ ಮಾಡಿಬಿಟ್ರೆ ಹೋಗತ್ತಾಳಲ್ಲೇ ಸುಮ್ಮಿ. ಬರ್ಲೇನು ಅಲ್ತಕ್ಕ? ನೋಡ್ಲೇ ಸುಮ್ಮಿ, ನಿಮ್ಮ ಅತ್ತೆರು ಹೇಳ್ದಂಗೆ ಎಲ್ಲ ಅಣಿ ಮಾಡ್ಯಾನ ನೋಡು. ಉಡಿ ತುಂಬಕ್ಕ ಎಲೆ ಅಡಿಕೆ ಹೂವು ಹಣ್ಣು ಮತ್ತು ಕಾಯಿ ಎಲ್ಲ ಇಟ್ಟ ನೋಡುವ. ಅವ್ರು ಹೇಳಿದ್ದು ಏನು ಬಿಟ್ಟಲ್ಲ. ಆದ್ರೆ ಏನೋ ಬಿಟ್ಟದ ಅನ್ಸಕತ್ತೈತೆ ಬಿಡಲ್ಲ ಅಲ್ತಕ್ಕ. ನನಗೆ ನಮ್ಮ ಅತ್ತೆರು ಹೇಳಿಲ್ಲ, ನನಗೂ ನೆನಪಾಗವಲ್ದವ. ನೀ ಎಲ್ಲ ಪದ್ಧತಿ ಮಾಡಕ್ಕೆ ನೀನು ನೆನಪು ಮಾಡ್ಕೇವಲ್ಲಿ ಏನಂತಂದು. ಹೌದಾ? ನನಗೂ ನೆನಪಾಗವಲ್ದಲೇ ಏನದ? ತೊಟ್ಲ ಹಣ್ಣು ಕಾಯಿ ಉಡಿ ಹೊಸ ಬಟ್ಟೆ ಕುಂಚಿಗೆ ಕುಲಾಯಿ ಎಲ್ಲ ಹಾಕೈತಿ. ಮತ್ತಿನ್ನೇನು? ಅಯ್ಯ ನೆನಪಾತ್ ನೋಡ್ಲಿ. ಹೌದು, ತೊಟ್ಲ ಬರೆಯೋದು ಬಿಡಬಾರ್ದು. ಒಂದು ಯಾವ್ದಾರ ಇದನ್ನ ಮೂರ್ತಿ ಹಾಕು, ಕೃಷ್ಣಂದ ಹಾಕ್ಬಿಡು. ಹೆಂಗ ಕೃಷ್ಣ ಜನ್ಮಾಷ್ಟಮಿ ಐತಲ್ಲ, ಮೊದ್ಲು ದೇವ್ರನ್ನ ಹಾಕಿ ತೊಟ್ಲದಾಗ ತೂಗ್ಬಿಡೋಣಂತೆ. ಅದ ನೋಡ್ಲಂತಕ್ಕ. ಅದ ಯಾಕೆ ನೆನಪಾಗವಲ್ದು, ಏನೋ ನೆನಪಾಗವಲ್ದು, ಏನೋ ಬಿಟ್ಟದ ಅನ್ಸಕತ್ತಿತ್ತು. ಚಲೋ ಆತ್ಬಿಡ. ಅದಕ್ಕೆಮ್ಮ ಮನೆಯಿಂದೆಲ್ಲ ಕೆಲಸ ಮುಗಿದತ್ತು. ಅಣ್ಣಗೆ ಹೋಗಿ ಜಿಲೇಬಿ ಏರ್ ತಗೊಂಬ ಅಂತ ಹೇಳ್ಬೇಕಿತ್ತು. ಆಮೇಲೆ ಓಣ್ಯಾಗ ಒಂದು 4 ಮಂದಿಗೆ ನೀನು ಹೇಳಿ ಬರ್ಬೇಕಿತ್ತು. ಆಮೇಲೆ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತಾರೆ. ನಾ ಹೋದೆ ಅಂದ್ರೆ ನೋಡೋಕೆ ನಾದ್ನಿ ಕಳಿ ಸುಮ್ಮನೆ ಆದ್ಲು ಅಂತ ಅನ್ಕೊಂತಾರವ ಇವ ಓಣ್ಯಾಗ. ಅದಕ್ಕೆ ನಾವಲ್ಲೇ ನೀನು ಹೋಗಿ ಬಂದ್ಬಿಡು. ಮನೆಗೆ ಏನಾರ ಇದ್ದು ನಾನು ನೋಡ್ಕೊಂತಾನೆ. ಹಂಗೆ ಬಿಡ ಭಾಗ್ಯ ಇರೋದು ಜನ. ಕರೆದ್ರೆ ಒಂದು ನಮ್ನಿ, ಕರಿಲಾರದ್ರೆ ಒಂದು ನಮ್ನಿ. ಕರಿಲಾರದ್ರೆ
ನೋಡು ನಮ್ಮನ್ನು ಕರಿಲೇ ಇಲ್ಲ, ನಾವೇನು ಉಣ್ಣಾಕಿಲ್ದ ಇರ್ತೇವೇನು? ಕರೆದ್ರೆ ನಾವು ಹೋಗಿ ಅಡಕ್ಕಿ ಕಳ ಹಾಕಿ ಆರತಿ ಮಾಡಿ ಬರ್ತದಿಲ್ಲ ಅಂತ ತೊಟ್ಲ ಪೂಜೆ ಮಾಡಿ ಅಂತ ಅಂತಾರ. ಕರೆದ್ರೆ ತಡಿ ಈಗ ಬಂದೆ ಆಗ ಬಂದೆ ಅನ್ಕಂತ ಮುಂಜಾನೆ ಕರೆದ್ರೆ ಮಧ್ಯಾಹ್ನ ಮಾಡ್ತಾರ. ಏನು ಮಾಡ್ತಿದ್ದಿ? ಏನು ಅನ್ನಂಗಲ್ಲ ಮತ್ತೆ ಸುಮ್ಮನೆ ಹೋಗೋದವ.